ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ಇವತ್ತು 0 to hero ಏನು ಟ್ರೇಡ್ ಮಾಡಿದ್ದೀವಿ, ನೆನ್ನೆ ನಾನು ಏನೇನು ಹೇಳಿದ್ದೆ ಪಾಯಿಂಟ್ಸ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವಿಲ್ಲ ವೀಡಿಯೋ ನೋಡಿಬಿಟ್ಟು ಹೇಳಿ, ಇಲ್ಲ ಆ ವೀಡಿಯೋ ಬೇಕಂದರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೋಬೋದು. ಫಸ್ಟ್ ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ಗ್ಯಾಪ್ ಅಪ್ ಓಪನ್ ಆಯ್ತಾ ಇಲ್ವೋ ನೋಡಿ ಹೇಳಿ. ಸೆಕೆಂಡ್, ನಿಫ್ಟಿ ಇದೇ ರೇಂಜಲ್ಲಿ ಎಕ್ಸ್ಪೈರಿ ಆಗುತ್ತೆ ಅಂತ ಲೆವೆಲ್ ಹಾಕಿದ್ವಿ, ಅದೇ ರೇಂಜಲ್ಲಿ ಆಯ್ತಾ ಇಲ್ಲ ನೋಡಿ. ನಿಫ್ಟಿ ಬೈ ಮಾಡಬಾರ್ದು, ಸೆಲ್ಲಿಂಗ್ ಕಡೆಗೆ ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ದೆ, ಸೆಲ್ ಆಗಿದೆ ಇಲ್ಲ ನೋಡಿ. ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಡ್ರಾಯಿಂಗ್ ಬರ್ತಿದ್ದೆ, ಇದ್ರೊಳಗೆ ನಾನು ಟ್ರೇಡ್ ಮಾಡಲ್ಲ ಅಂತ ಲೆವೆಲ್ಸ್ ಹಾಕಿದ್ದೆ. ಮಾರ್ಕೆಟ್ ಆ ಲೆವೆಲ್ಸಿಂದ ಆಚೆ ಬಂದಿದೆಯಾ ಇಲ್ಲ ನೋಡಿ. ಆಮೇಲೆ ನಾನು ಹಾಕಿರೋ ಲೆವೆಲ್ಸು ನಿಮ್ಮ ಟ್ರೇಡಿಂಗ್ ನೀವಲ್ಲಿ ಎಷ್ಟು ಪಾಸಿಬಲ್ ಇದೆಯೋ ಜೂಮ್ ಮಾಡಿ ಚೆಕ್ ಮಾಡೋಕ್ಕೆ, ಅಷ್ಟು ಜೂಮ್ ಮಾಡಿ ಚೆಕ್ ಮಾಡಿ ಹೆಂಗೆ ವರ್ಕ್ ಆಗಿದಾವೆ ನೋಡೋಣ. ಇಷ್ಟು ಅನಾಲಿಸಿಸ್ ವರ್ಕ್ ಆಗಿದೆಯಾ ಇಲ್ಲ ಅಂತ ಒಂದ್ಸಲ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಈಗ ಫಸ್ಟು ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ನಿಮ್ಗೆ ಗೊತ್ತಿರುತ್ತೆ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿದೆಯಾ ಇಲ್ವ ಅಂತ. ಅದಾದಮೇಲೆ ಮಾರ್ಕೆಟ್ ಮೇಲೆ ಹೋಗಿ ಫಾಲ್ ಆಗಬೇಕು. 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ, OTM ಅಂತ. ಯಾರ್ಯಾರು ರಿಜೆಕ್ಷನ್ ಕ್ಯಾಂಡಲ್ ಹೋಗಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿರ್ತೀರ, ಇದು ರಿಸಲ್ಟ್. ಓಕೆ, ಎಲ್ಲಾದರೂ ಬೈ ಆಗಿದ್ದರೆ ನನಗೆ ಹೇಳಿ, ಇದು ಸೆಲ್ಲಿಂಗ್. ಓಕೆ, ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ. ಮೂರನೇದು ನಿಫ್ಟಿ ಇದೇ ರೇಂಜಲ್ಲಿ ಎಕ್ಸ್ಪೈರಿ ಆಗುತ್ತೆ ಅಂತ. ಓಕೆ, ಇದೇ ರೇಂಜ್. ಓಕೆ, ನಾಲ್ಕನೇದು ಬ್ಯಾಂಕ್ ನಿಫ್ಟಿ. ಪ್ಲೇ ಮಾಡ್ತೀನಿ, ಬೇಕಾದ್ರೆ ವೀಡಿಯೋ ಒಂದ್ಸಲಿ ನೋಡ್ಕೊಳ್ಳಿ, ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಅಲ್ಲಿ ಯೂಟ್ಯೂಬಲ್ಲಿ ಇರ್ತದೆ, ನೋಡ್ಕೋಬೋದು ನೀವು. ಬ್ಯಾಂಕ್ ನಿಫ್ಟಿ ನೋಡಿ, ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಇದ್ರ ಒಳಗಡೆ ಏನು ಟ್ರೇಡ್ ಮಾಡ್ತಾರ, ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಲೋ ಬೇಕಾಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಓಕೆ, ಈಗ ನಿಲ್ಲಿಸಿದ್ದೀನಿ ಇದನ್ನು ನೋಡ್ಕೊಳ್ಳಿ. 53,367, 53,670. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್, ಇದ್ರೊಳಗೆ ನೋ ಟ್ರೇಡ್ ಅಂತಲ್ವಾ. 53,367 ಇವತ್ತು ರಿಸಲ್ಟ್ ನೋಡಿ. ನೀವು ಎಷ್ಟು ಬೇಕಾದರೂ ಜೂಮ್ ಮಾಡಿ ಚೆಕ್ ಮಾಡಿ. 53,367 ಇಷ್ಟು ಶಾರ್ಪ್ ಫಾಲ್ ಬಂದರೂ ಎಕ್ಸಾಕ್ಟ್ ಅದೇ ಲೆವೆಲ್ ಟಚ್ ಆಗಿದ ತಕ್ಷಣ ಇಲ್ಲಿ ನೀವು ನೋಡ್ಕೋಬೋದು. ಅದೇ ಲೆವೆಲ್ ಟಚ್ ಆಗಿದ ತಕ್ಷಣ ಅಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲೆ ಹೋಯಿತು. ಆ್ಯಂಡ್ ಏನು ಝೋನ್ ಹಾಕಿದ್ದೆ ನಾನು, ಇದ್ರ ಒಳಗಡೆ ನೋ ಟ್ರೇಡ್ ಅಂತ. ಇದ್ರ ಮೇಲೆ ಬ್ರೇಕ್ ಆಗಿ ಕ್ಲೋಸ್ ಆದರೆ ಬೈಯಿಂಗ್, ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಸೆಲ್ಲಿಂಗ್. ಇದ್ರ ಒಳಗಡೆ ನೋ ಟ್ರೇಡ್, ರೈಟ್. ಇದ್ರ ಒಳಗಡೆ ಯಾರಾದರೂ ಈಗ ಟ್ರೇಡ್ ಮಾಡಿ ಸಂಪಾದನೆ ಮಾಡೋರಿದ್ದರೆ, ದಿಸ್ ಈಸ್ ಮೈ ವಾಟ್ಸಪ್ ನಂಬರ್, ಪ್ರಾಫಿಟ್ ಕಳಿಸ್ಬೋದು ನೀವು. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋಗುತ್ತೆ, ಕರೆಕ್ಷನ್ ಬಂದಮೇಲೆ 0 to hero ಪ್ಲ್ಯಾನ್ ಮಾಡಿ ಅಂತ ಮಾಡಿದ್ದೀವಿ. ಅದ್ರ ರಿಸಲ್ಟ್ ತೋರಿಸ್ತೀನಿ ನಾನು, ನೋಡ್ಕೊಳ್ಳಿ. ಪ್ಲಸ್ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಇದ್ದು ಕೂಡ ನೋಡೋಣ. ಈಗ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ. ಇದು ನೆನ್ನೆ ವೋಟಿಂಗ್ ಇಟ್ಟಿದ್ದೆ, ನೆನ್ನೆ ಲೈವೆಲ್ಲ ಹೆಂಗಿತ್ತು, ಕಾಲ್ಸ್ ಹೆಂಗಿತ್ತು ಅಂತ. 77% ಎಕ್ಸ್ಟ್ರಾಡಿನರಿಗಿದ್ದಾವೆ, 3% ಸೂಪರ್ಗಿದ್ದಾವೆ. ಇನ್ನು ಉಳಿದಿರೋದು 22% ಎಂಟ್ರಿ ಮಿಸ್ ಆಗೋಗಿದ್ದಾರೆ ಅಂತ. ಓಕೆ, 482 ಜನ ಇದ್ದಾರೆ. ಇಷ್ಟು ಜನರಲ್ಲಿ ಆಪ್ಷನ್ ಬೈಯಿಂಗಲ್ಲಿ ಈ ಥರ ವೋಟ್ ಪೋಲಿಂಗ್ ಮಾಡಿಸ್ತಾ ಇದ್ದೀನಿ, ಡೈಲಿ ನೋಡಿ ಯಾವ ಥರ ಇದೆ ಅಂತ ರಿಸಲ್ಟ್ಸ್. ಅದಾದಮೇಲೆ ಇವತ್ತು 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡೋಕ್ಕೆ ಹೇಳಿದೆ. ನೆಕ್ಸ್ಟು ಸ್ಟ್ರೈಕ್ ಪ್ರೈಸ್ ಯಾವ್ದು ತಗೋಬೇಕು, ಫಸ್ಟ್ ಕ್ಯಾಂಡಲ್ ಸಿ, ನಾವು ITM ಕಾಲ್ ಮಾಡ್ತೀವಲ್ಲ ರೆಗ್ಯುಲರಾಗಿ, ಅದು ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ 13,000, 3,000. ಪ್ರಾಫಿಟ್ಸ್ ಬಿಟ್ಬಿಡಿ, ಪ್ರಾಫಿಟ್ಸ್ ಕತೆ ಬೇಡ. ಲೆವೆಲ್ಸ್ ನೋಡಿ ಹೆಂಗೆ ವರ್ಕ್ ಆಗಿದ್ದಾವೆ ಅಂತ. ನಾನು ಲೈವಲ್ಲೇ ಮಾರ್ಕ್ ಮಾಡಿ ಅಪ್ಡೇಟ್ ಮಾಡಿದ್ದೆ, ನೋಡಿ ಹೆಂಗೆ ವರ್ಕ್ ಆಗ್ತಿದೆ ಲೆವೆಲ್ಸ್ ಅಂತ. ಸೆಕೆಂಡು, ಯೂಟ್ಯೂಬಲ್ಲಿ ನೀವು ಏನು ವೀಡಿಯೋ ನೋಡಿದ್ದೀರಾ ಅದಕ್ಕಿಂತ ಇನ್ನೂ ಬೆಟರ್ ವೀಡಿಯೋ, ಅದಕ್ಕಿಂತ ಇನ್ನೂ ಬೆಸ್ಟ್ ವೀಡಿಯೋ. ಯಾಕೆ ಇಲ್ಲಿಂದ ಫಾಲ್ ಆಗುತ್ತೆ, ಓಕೆ, ಇದು ಡಿಫಿಕಲ್ಟ್ ಮಾರ್ಕೆಟ್ ಯಾಕೆ ಇವತ್ತು, ಇದು ನೆನ್ನೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ ಡಿಫಿಕಲ್ಟ್ ಅಂತ, ಯಾಕೆ ಅಂತ. ಅದು ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ವೀಡಿಯೋ ಮಾಡ್ತೀವಲ್ಲ, ಆ ವಿಡಿಯೋ ಕೂಡ ಬೆಳಿಗ್ಗೆ 9:45ಗೆ ಈ ಗ್ರೂಪಲ್ಲಿ ಪೋಸ್ಟ್ ಮಾಡಿದ್ದೀನಿ. ಈ ವಿಡಿಯೋ ಒಂದ್ಸಲಿ ನೋಡಿ, ಆ ವಿಡಿಯೋ ಪ್ರಕಾರ ಬಿಟ್ಟು ಯಾವುದಾದ್ರೂ ಒಂದು ಕ್ಯಾಂಡಲ್ ಮೂವ್ ಆಗಿದ್ದರೆ ನನ್ನನ್ನು ಕೇಳಿ,
ನೀವು ವಿಡಿಯೋದಲ್ಲಿ ಈ ಥರ ಬರ್ತಿದ್ದೀರಾ, ಈ ಕ್ಯಾಂಡಲ್ ಸಪ್ರೇಟ್ ಹೋಗಿದೆ ನೋಡಿ ಅಂತ, ಇದು ರಿಸಲ್ಟ್. ಓಕೆ, ಈಗ ನಾಳೆ ಏನು ಮಾಡಬೇಕು? ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಸೇಮ್ ಲೆವೆಲ್ಸ್. ಇದ್ರ ಲೋ ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಕ್ರಾಸ್ ಆಗುವಾಗ ಸೆಲ್ಲಿಂಗ್, ಆರ್ ಇದ್ರ ಹೈ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಸೇಮ್ ಫ್ಲಾಗನ್ನು ಫಾಲೋ ಮಾಡಿ. ಓಕೆ, ನೋಡಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಈಗ ಬ್ಯಾಂಕ್ ನಿಫ್ಟಿ ಏನು ಮಾಡಬೇಕಂದ್ರೆ, ನಾಳೆ ಫ್ಲಾಗಲ್ಲಿರಲ್ಲ ಮಾರ್ಕೆಟ್, ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು, ಆರ್ ಇದರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಮತ್ತು ಸೆಲ್ಲಿಂಗ್ ಎಲ್ಲಿ ಮಾಡಬೇಕು ಸರ್ ಅಂದರೆ, ಇದ್ರ ಲೋ ಇವಾಗ ಏನು ಲೈನ್ ಹಾಕ್ಕೊಂಡಿದ್ದೀವಿ, ಇದ್ರ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಮಾಡಬೇಕು. ಅದು 50 ಮಿನಿಟ್ಸ್ ಕನ್ಫರ್ಮೇಷನ್ ತೊಗೊಂಡು ಮಾಡಿ. ಬಿಕಾಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸೆಂಟ್ರಲ್ಲಿದೆ, 15 ನಿಮಿಷ ಯೂಸ್ ಮಾಡಿ. 5 ಮಿನಿಟ್ಸಲ್ಲಿ ಫೇಕ್ ಬ್ರೇಕ್ಔಟ್ ಜಾಸ್ತಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ನಿಮ್ಗೆ ಈ ಅನಾಲಿಸಿಸ್ ಲೆವೆಲ್ಸ್ ಎಲ್ಲ ಪೂರ್ತಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.